ಸಂತೋಷ ಹೋಗುತ್ತೆ, ಸಂತೋಷ ಹೋಗುತ್ತೆ, ಸಂತೋಷ ಹೋಗುತ್ತೆ, ಸಂತೋಷ ಹೋಗುತ್ತೆ, ಸಂತೋಷ ಹೋಗುತ್ತೆ ಹೋಗುತ್ತೆ. ಹಲ್ಲೆಲೂಯಾ, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ, ಸಂತೋಷ ಹೋಗುತ್ತೆ ಹೋಗುತ್ತೆ, ಸಂತೋಷ ಹೋಗುತ್ತೆ, ಸಂತೋಷ ಹೋಗುತ್ತೆ, ಸಂತೋಷ ಹೋಗುತ್ತೆ ಹೋಗುತ್ತೆ. ಹಲ್ಲೆಲೂಯಾ, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ, ಸಂತೋಷ ಹೋಗುತ್ತೆ ಹೋಗುತ್ತೆ. ದಾರಿತಪ್ಪಿ ನಾ ನಡೆದೆ, ಅದೇ ದಾರಿಯಲ್ಲಿ ನಾ ಅಲೆದೆ, ದಾರಿತಪ್ಪಿ ನಾ ನಡೆದೆ, ಅದೇ ದಾರಿಯಲ್ಲಿ ನಾ ಅಲೆದೆ. ಆದರೆ ಯೇಸು ಕೈ ಬಿಡದೆ ತಾನೇ ಬಂದು ರಕ್ಷಿಸಿದ, ಆದರೆ ಯೇಸು ಕೈ ಬಿಡದೆ ತಾನೇ ಬಂದು ರಕ್ಷಿಸಿದ. ಇಂಥ ಒಳ್ಳೆಯ ಯೇಸು ನನ್ನ ಸ್ವಂತ ರಕ್ಷಕ. ಸಂತೋಷ ಹೋಗುತ್ತೆ, ಸಂತೋಷ ಹೋಗುತ್ತೆ, ಸಂತೋಷ ಹೋಗುತ್ತೆ. ಹಲ್ಲೆಲೂಯಾ, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ, ಸಂತೋಷ ಹೋಗುತ್ತೆ. ಪಾಪದಲ್ಲಿ ಇರುವವರು ಪಾತಾಳದಲ್ಲಿ ಅಲೆಯುವರು, ಪಾಪದಲ್ಲಿ ಇರುವವರು ಪಾತಾಳದಲ್ಲಿ ಅಲೆಯುವರು. ನಾನು ಪರಲೋಕದಲ್ಲಿ ಹಾಡನೆಂದು ಹಾಡುವೆ, ನಾನು ಪರಲೋಕದಲ್ಲಿ ಹಾಡನೆಂದು ಹಾಡುವೆ. ಇಂಥ ಒಳ್ಳೆಯ ಯೇಸು ನನ್ನ ಸ್ವಂತ ರಕ್ಷಕ. ಸಂತೋಷ ಹೋಗುತ್ತೆ, ಸಂತೋಷ ಹೋಗುತ್ತೆ, ಸಂತೋಷ ಹೋಗುತ್ತೆ. ಹಲ್ಲೆಲೂಯಾ, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ, ಸಂತೋಷ ಹೋಗುತ್ತೆ. ನಾವೆಲ್ಲರೂ ಈ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಸ್ತೋತ್ರಗಳನ್ನು ಮಾಡಿಕೊಳ್ಳೋಣ. ಆತನು ಸ್ತುತಿ ಸ್ತೋತ್ರಗಳಿಗೆ ಪಾತ್ರನಾದ ದೇವನಾಗಿದ್ದಾನೆ. ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತಾ ಇದೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸುವರೆಂಬುದಾಗಿ. ಆದ್ದರಿಂದ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಆತನಿಗೆ ಸ್ತುತಿ ಸ್ತೋತ್ರದ ಯಜ್ಞವನ್ನು ಆತನಿಗೆ ಸಮರ್ಪಿಸೋಣ. ಹಲ್ಲೆಲೂಯಾ, ಸ್ತೋತ್ರಕರ್ತ ಎಲ್ಲರೂ ಕೂಡ ಸ್ವಲ್ಪ ಸಮಯ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಹಲ್ಲೆಲೂಯಾ, ಸ್ತೋತ್ರ 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 ಸ್ತೋತ್ರ. ಸರ್ವಶಕ್ತನೇ ನಿನಗೆ ಸ್ತೋತ್ರ, ಕೃಪಾಪೂರ್ಣನೇ ನಿನಗೆ ಸ್ತೋತ್ರ, ರಾಜಾದಿರಾಜನೇ ನಿನಗೆ ಸ್ತೋತ್ರ, ದೇವಾದಿ ದೇವರೇ ನಿನಗೆ ಸ್ತೋತ್ರ, ಮಾತುಳ್ಳ ದೇವರೇ ನಿನಗೆ ಸ್ತೋತ್ರ, ಬೆಂಕಿಯ ಕಣ್ಣುಳ್ಳ ದೇವರೇ ನಿನಗೆ ಸ್ತೋತ್ರ ರಾಜನೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮೇಘವನ್ನು ಕೊಂಡಾತನೇ ನಿನಗೆ ಸ್ತೋತ್ರ ರಾಜನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಗ್ನಿ ಸ್ತಂಭದಲ್ಲಿಯೂ ಮತ್ತು ಮೇಘ ಸ್ತಂಭದಲ್ಲಿ ಹಿಡಿದು ಬಂದ ಆತನೇ ನಿನಗೆ ಸ್ತೋತ್ರ ರಾಜನೇ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ಕರ್ತನೇ, ಈ ಅಂತ್ಯದ ದಿನದಲ್ಲಿಯೂ ಕೂಡ ಅದೇ ರೀತಿಯಾಗಿ ಆಮೇಲೆ ಹಳೆ ಒಡಂಬಡಿಕೆ ಕಾಲದಲ್ಲಿ ನೀನು ಅಗ್ನಿ ಸ್ತಂಭವಾಗಿ ಮೇಘ ಸ್ತಂಭವಾಗಿ ಇಳಿದು ಬಂದ ಹಾಗೆ ಈ ಅಂತ್ಯದ ದಿನದಲ್ಲಿಯೂ ಕೂಡ ಅಗ್ನಿ ಸ್ತಂಭವಾಗಿಯೂ ಮೇಘ ಸ್ತಂಭವಾಗಿಯೂ ನೀವು ಇಳಿದು ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ರಾಜನೇ. ಹಲ್ಲೆಲೂಯಾ. ನಿನ್ನ ಪ್ರಕಾಶದಲ್ಲಿ ನಮ್ಮ ನಡೆಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ, 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 ಸ್ತೋತ್ರ. ಕರ್ತನೇ ನಾಮದ ಮಹಿಮೆಗಾಗಿ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇವೆ ರಾಜನೇ. ಹಲ್ಲೆಲೂಯಾ. ನಿನಗೆ ಘನತೆ ಉಂಟಾಗಲಿ, ನಿನಗೆ ಗೌರವ ಉಂಟಾಗಲಿ ಯೆಸಯ್ಯ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Thank you Jesus. Hallelujah.
ಸೃಷ್ಟಿಯ ಕಾಯುವವ ನೀನೇ, ನನ್ನ ಹೃದಯ ನಿನ್ನನ್ನು ಆರಾಧಿಸುವೆ, ಎಂದೆಂದು ಶಿರವಾಗಿ ನಮಿಪೆ. ಸರ್ವ ಸೃಷ್ಟಿಗೆ ಯಜಮಾನ ನೀನೇ, ಸರ್ವ ಸೃಷ್ಟಿಯ ಕಾಯುವವ ನೀನೇ, ನನ್ನ ಹೃದಯ ನಿನ್ನನ್ನು ಆರಾಧಿಸುವೆ, ಎಂದೆಂದು ಶಿರವಾಗಿ ನಮಿಪೆ. ಕರಗಳನ್ನು ಮೇಲೆ ಕೆತ್ತಿ ನಮ್ಮೆರಡು ಕಣ್ಣುಗಳನ್ನು ಮುಚ್ಚಿ ಆಕಾಶ ಅಳಿದೋದರೇನು, ನಿನ್ನ ವಾಕ್ಯವು ಎಂದು ಅಳಿಯದು. ಈ ಜೀವ ನಾಶವಾಗಿ ಹೋದರೇನು, ವಿಶ್ವಾಸಿಯು ಎಂದೆಂದು ಸ್ಥಿರನು. ಭೂಮಿ ಆಕಾಶ ಅಳಿದೋದರೇನು, ನಿನ್ನ ವಾಕ್ಯವು ಎಂದು ಅಳಿಯದು. ಈ ಜೀವ ನಾಶವಾಗಿ ಹೋದರೇನು, ವಿಶ್ವಾಸಿಯು ಎಂದೆಂದು ಸ್ಥಿರನು. ಹಲ್ಲೆಲೂಯಾ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ಕರ್ತನೆ, ನೀನು ನಿನ್ನೆ ಇದ್ದ ಹಾಗೆ ಇವತ್ತು ಮತ್ತು ನಿರಂತರವು ಯಾವಾಗಲೂ ಏಕ ರೀತಿಯಾಗಿರುವ ದೇವರು. ಕರ್ತನೆ, ನೀನು ಮಾರ್ಪಡದ ದೇವರಾಗಿದೆ. ಅದಕ್ಕಾಗಿ ನಿನಗೆ ವಂದನೆ ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕರ್ತನೆ, ಈ ಒಂದು ಒಳ್ಳೆಯ ಸಮಯದಲ್ಲಿ ನಿನ್ನ ಪಾದಪೀಠದಲ್ಲಿ ನಾವಿರುವಾಗ ದೇವ, ನಮ್ಮೊಬ್ಬೊಬ್ಬರನ್ನು ಕೂಡ ನೀವು ಬಲಪಡಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಕರ್ತನೆ, ನಮ್ಮ ಎಲ್ಲ ಬಲಹೀನತೆಗಳನ್ನು ತೆಗೆದುಹಾಕಿ ನಮಗೆ ಸಂಪೂರ್ಣವಾದ ಬಲವನ್ನು, ಆರೋಗ್ಯವನ್ನು ಕೊಟ್ಟು ನೀವು ನಮ್ಮನ್ನು ನಡೆಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಈ ದಿನದ ದೇವರ ಸ್ತೋತ್ರ, ಹಲ್ಲೆಲೂಯಾ, ವಾಕ್ಯದ ಭಾಗವನ್ನು ನೀನು ಆಶೀರ್ವದಿಸಿರಿ. ಕರ್ತನೆ, ಅನೇಕ ವಿಷಯಗಳನ್ನು ನಮಗೆ ತಿಳಿಯಪಡಿಸಿರಿ. ಕರ್ತನೆ ದೇವನೇ, ಈ ದಿನದಲ್ಲಿ ನೀವು ನಮಗೆ ಏನನ್ನು ತಿಳಿಯಪಡಿಸಬೇಕೆಂಬುದಾಗಿ ನಿಮ್ಮ ಚಿತ್ತದಲ್ಲಿ ಇದೆಯೋ ಅದನ್ನು ನೀವು ನಮಗೆ ತಿಳಿಯಪಡಿಸುತ್ತೀರಿ ಎಂಬುದಾಗಿ ನಾವು ನಂಬಿದ್ದೇವೆ. ಕರ್ತನೆ, ಯಾರ್ಯಾರು ಯಾವ್ಯಾವ ಸಮಯದಲ್ಲಿ ಏನು ತಿಳ್ಕೊಳ್ಬೇಕನ್ನೋದು ನಿನ್ನ ಇಷ್ಟವೋ ಅದನ್ನೇ ನೀನು ತಿಳಿಯಪಡಿಸುವನಾಗಿದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ದೇವರೇ. ಕರ್ತನೆ, ಈ ಸಮಯದಲ್ಲಿ ನೀನು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ವಾಕ್ಯವು ಈ ರೀತಿಯಾಗಿ ಹೇಳ್ತಾ ಇದೆ, ಎಲ್ಲಿ ಇಬ್ಬರು ಮೂರು ನನ್ನ ಹೆಸರಿನಲ್ಲಿ ಎಲ್ಲಿ ಇದ್ದಾರೋ ಅಲ್ಲಿ ನಾನು ಇದ್ದೇನೆ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ದಿ ಮತ್ತು ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ನೀವು ಇದ್ದೀರಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಹಲ್ಲೆಲೂಯಾ, ನಿನ್ನ ನಾಮದ ಮಹಿಮೆಗಾಗಿ ಸ್ತೋತ್ರ. ಕರ್ತನೆ, ಇನ್ನೂ ದೇವರೇ ಬರಲಿಕ್ಕೆ ಆಗದೆ ದೇವನ ಸ್ತೋತ್ರ ಮನೆಯಲ್ಲೇ ಇರುವಂಥವ್ರನ್ನು ಕೂಡ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಅವರೆಲ್ಲರನ್ನೂ ಕೂಡ ದೇವ ನಿಮ್ಮ ಕರದಲ್ಲಿ ಬಿಟ್ಟು ಕೊಡ್ತೇನೆ, ನೀವು ಕಾದುಕೊಂಡಿರಿ. ದೇವರ ಮುಂದಿನ ದಿನಗಳಲ್ಲಿ ಅನೇಕರಾಗಿ ನಾವು ನಿಮ್ಮನ್ನು ಆರಾಧನೆ ಮಾಡುವುದಕ್ಕಾಗಿ ಸಹಾಯವನ್ನು ಮಾಡಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಸಕಲವು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಕರ್ತನು ರಕ್ಷಕನು ದೇವರಾಗಿರುವಂಥ ಯೇಸು ಕ್ರಿಸ್ತನ
ಅತಿ ಪವಿತ್ರವಾದ ನಾಮದಲ್ಲಿ ಬೇಡಿಯನ್ನು ಕೊಡುತ್ತೇನೆ, ಜೀವವುಳ್ಳ ಪರಲೋಕದ ಒಳ್ಳೆಯ ತಂದೆಯೇ, ಆಮೆನ್. ನಾವು ಎಲ್ಲರೂ ನಿಂತುಕೊಂಡಿರುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 30 ಮತ್ತು 31ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ ಹೀಬ್ರೂ. Let us turn our scriptures to Hebrews chapter 11. ಹೊಸ ಒಡಂಬಡಿಕೆಯಲ್ಲಿ 1464ನೇ ಪೇಜ್, 11ನೇ ಅಧ್ಯಾಯ, ಅದರಲ್ಲಿ 30 ಮತ್ತು 31ನೇ ವಾಕ್ಯವನ್ನು ಓದ್ತೇನೆ, ಶ್ರದ್ಧೆಯಿಂದ ಕೇಳಿ. ನಂಬಿಕೆಯಿಂದಲೇ ಅವರು ಸುಮಾರು 7 ದಿವಸಗಳು ಯೆರಿಕೋವಿನ ಗೋಡೆಗಳನ್ನು ಸುತ್ತಿದ ಮೇಲೆ ಅವು ಬಿದ್ದವು. ನಂಬಿಕೆಯಿಂದಲೇ ರಹಾಬಳೆಂಬ ಸೂಳೆಯು ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ. Hebrews chapter 11, 30-31. By faith, the walls of Jericho fell down after they were compassed about 7 days. By faith, the herald Rahab preached her not with them that believed not, when she had received the spies with peace. ಹಾಗೆ ಯಾಕೋಬನ ಪತ್ರಿಕೆ ನೆಕ್ಸ್ಟ್ James, ಅದರಲ್ಲಿ ಯಾಕೋಬನ ಪತ್ರಿಕೆ ಅದರಲ್ಲಿ 2ನೇ ಅಧ್ಯಾಯದಲ್ಲಿ 20ರಿಂದ 25ನೇ ವಾಕ್ಯ ತನಕ ನಾವು ಓದ್ಕೊಳ್ಳೋಣ. ಆದರೆ ಓ ವ್ಯರ್ಥವಾದವನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದೆಂದು ತಿಳಿದುಕೊಳ್ಳಲು ನಿನಗೆ ಇಷ್ಟವಿದೆಯೋ? ನಮ್ಮ ಪಿತೃವಾದ ಅಬ್ರಹಾಮನು ತನ್ನ ಮಗನಾದ ಇಸಾಕನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? ಅವನ ನಂಬಿಕೆಯು ಹೇಗೆ ತನ್ನ ಕ್ರಿಯೆಗಳೊಂದಿಗೆ ಕಾರ್ಯ ನಡೆಸಿ ಆ ಕ್ರಿಯೆಗಳಿಂದಲೇ ನಂಬಿಕೆಯು ಸಿದ್ಧಿಗೆ ಬಂತೆಂಬುದನ್ನು ನೀನು ಕಾಣುತ್ತೀಯಲ್ಲ. ಹೀಗೆ ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬ ಬರಹವು ಹೇಳುವಂತೆ ನೆರವೇರಿತು. ಮತ್ತು ಅವನು ದೇವರ ಸ್ನೇಹಿತನೆಂದು ಕರೆಯಲ್ಪಟ್ಟನು. ಹೀಗೆ ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಡೆಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದಲ್ಲವೆಂದು ನೀವು ನೋಡುತ್ತೀರಿ. ಅದೇ ರೀತಿಯಾಗಿ ಸೂಳೆಯಾದ ರಹಾಬಳು ಸಹ ಗೂಢಚಾರರನ್ನು ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳುಹಿಸಿದರಲ್ಲಿ ಕ್ರಿಯೆಗಳಿಂದಲೇ ನೀತಿ ನಿರ್ಣಯವನ್ನು ಹೊಂದಲಿಲ್ಲವೇ? But wilt thou know, O vain man, that faith without works is dead? Was not Abraham our father justified by works when he had offered Isaac his son upon the altar? Seest thou how faith wrought with his works, and by works was faith made perfect? And the scripture was fulfilled, which saith thee, Abraham believed God, and he was imputed unto him for righteousness, and he was called the friend of God. You see then how that by works a man is justified, and not by faith only. Likewise also was not Rahab the harlot justified by works when she had received the messengers and had sent them out another way. Amen. ಕೂತ್ಕೊಳ್ಳೋಣ.
ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದೀರಾ? Everyone are happy? ಸ್ತೋತ್ರ. ಕಳೆದ ವಾರದಲ್ಲಿ ಕೂಡ ನಾವು ರಾಹಾಬಳ ನಂಬಿಕೆಯ ಕುರಿತಾಗಿ ನಾವು ನೋಡಿಕೊಂಡೆವು. Last week also we were in the subject of Rahab. ಅನೇಕರಿಗೆ ಅದು ಅರ್ಥ ಆಯ್ತು ಎಂಬುದಾಗಿ ಅಂದ್ಕೊಳ್ತೀನಿ. Most of them understood the message. ಅರ್ಥ ಆಗಿದೆಯಾ? ದೇವರಿಗೆ ಸ್ತೋತ್ರ. ನಿಜವಾಗಿಯೂ ನಾವು ಸಂದೇಶವನ್ನು ಕೊಡುವಾಗ ಅದರಲ್ಲಿ ನಮ್ಮನ್ನೇ ನಾವು ನೋಡಬೇಕಾಗಿದೆ. See, whenever the message is given over here, we need to identify ourselves in that message. ಆಮೇಲೆ ದೇವರ ಸ್ತೋತ್ರ. ಈ ಒಂದು ಸಂದೇಶದಲ್ಲಿ ನಾವು ರಾಹಬಳ ಕುರಿತಾಗಿ ನೋಡುವಾಗ ಆ ರಾಹಬಳು ಯಾರು ಎಂಬುದಾಗಿ ನಾವು ತಿಳಿದುಕೊಳ್ಳೋದಾದ್ರೆ ಅಲ್ಲಿ ನಮಗೆ ಗೊತ್ತಾಗ್ತದೆ ನಾವು ಯಾರು ಎಂಬುದಾಗಿ. In this message, when we talk about Rahab and is about herself, we should identify about ourselves that we are in that message. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಸರಿ, ಈ ಸಮಯ ಕಳೆದ ಸಾರಿ ನಾವು ನೋಡ್ಕೊಂಡ್ವಿ ರಾಹಬಳು ಯಾವ ರೀತಿಯಾಗಿ ಗೂಢಾಚಾರನ ಅವಳು ಸೇರಿಸಿಕೊಂಡಳು ಮತ್ತು ರಾಹಬಳು ಗೂಢಾಚಾರನ ಸೇರಿಸಿಕೊಂಡಾಗ ಅವಳು ಯಾವ ರೀತಿಯಾಗೆಲ್ಲ ಆಶೀರ್ವದಿಸಲ್ಪಟ್ಟಳು ಎಂಬುದಾಗಿ ನಾವು ನೋಡಿದೆವು. In last week we have seen about how Rahab was received the spies and how she was being treated them and how she was taken care of them. ನಂತರ ಕೊನೆಯದಾಗಿ ನಾವು ನೋಡಿಕೊಂಡ್ರೆ ರಾಹಾಬಳು ಮುಂತಿಳಿಸಲ್ಪಟ್ಟವಳಾಗಿದ್ದರಿಂದ ಗೂಢಾಚಾರರು ಅವಳ ಮನೆಗೆಯೇ ಹೋಗ್ತಾರೆ ಎಂಬುದಾಗಿ ನಾವು ತಿಳಿದುಕೊಂಡೆವು. Finally we saw about Rahab. She was an elected person, a chosen person, and the spies goes only to his house. ಹಾಗೆಯೇ ಈ ಗೂಢಾಚಾರರು ಕೂಡ ಸ್ವತಃವಾಗಿ ಅವರು ಹೋಗಲೇ ಇಲ್ಲ, ಅವರು ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ಅವರು ಹೋದರು ಎಂಬುದಾಗಿ ನಾವು ಗಮನಿಸಿದ್ದೇವೆ. The spies did not go directly to them. Through the help of Holy Spirit, the spies went to Rahab's house. ಅದರ ಮುಂದುವರಿದ ಭಾಗವನ್ನು ನಾವು ಇದರಲ್ಲಿ ನೋಡೋಣ. We are coming to the second part. ಓಕೆ, ಆ ಇಬ್ಬರು ಕೂಡ ಅವಳ ಮನೆಗೆ ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ಹೋಗ್ತಾರೆ. See, the both of them were led by the Holy Spirit. ಅವಳು ತನ್ನ ನಂಬಿಕೆಯನ್ನ ಅಲ್ಲಿ ಅವರ ಮುಂದೆ ಸ್ಪಷ್ಟವಾಗಿ ಅವಳು ಹೇಳ್ತಾಳೆ. See, there Rahab says about her faith. ಅವಳು ಅದನ್ನ ಅರಿಕೆ ಮಾಡ್ತಾಳೆ ಅವರ ಹತ್ರ. She confesses. ಆಮೇಲೆ ದೇವರ ಸ್ತೋತ್ರ. ಹಾಗೆಯೇ ಅವರ ಹತ್ರ ಎಲ್ಲವನ್ನ ಅರಿಕೆ ಮಾಡಿ ಅವಳ ಒಂದು ವಿಜ್ಞಾಪನೆ ಹೇಳ್ತಾಳೆ, ನನ್ನ ಜೀವವನ್ನು ಕೂಡ ನೀವು ಕಾಪಾಡಬೇಕು. See, she confesses everything and also she requests with them that they have to save her also. ಆಮೇಲೆ ಹಾಗೆಯೇ ಇವರಿಬ್ಬರು ಕೂಡ ಏನಾಗಿದ್ದಾರೆ ಅಂತ ನೋಡೋದಾದ್ರೆ ಇವರು ಸಂದೇಶಗಾರರಾಗಿದ್ದಾರೆ. See, when you see these both people, they are the two messengers. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿ ಸಂದೇಶಗಾರರನ್ನ ನಾವು ಸ್ವೀಕಾರ ಮಾಡದೆ ಹೋದರೆ ನಮಗೆ ರಕ್ಷಣೆ ಆಗೋದಿಲ್ಲ. See, the same way in our life, if we are not accepting the messengers, then we are not into the salvation. ಯಾಕಂದ್ರೆ ಇದರಲ್ಲಿ ಸಂದೇಶಗಾರನು ಇಂಪಾರ್ಟೆಂಟ್ ಆಗಿದೆ, ಇದು ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತಾನೆ. Because the messengers are very important. ಹಾಗೆಯೇ ಸಂದೇಶಗಾರನನ್ನು ಮತ್ತು ಸಂದೇಶವನ್ನು ಎರಡನ್ನು ಕೂಡ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬೇರ್ಪಡಿಸೋದಕ್ಕೆ ಆಗೋದಿಲ್ಲ. See, we cannot separate the message and the messenger. ಆಮೇಲೆ ಬೈಬಲ್ ಅಲ್ಲಿ ಏನು ಬರೆಯಲ್ಪಟ್ಟಿದೆ? ರಾಹಬಳು ಗೂಢಚಾರರನ್ನ ಸೇರಿಸಿಕೊಂಡಳು ಎಂಬುದಾಗಿ ಬರೆಯಲ್ಪಟ್ಟಿದೆ. See, in the Bible it has been clearly written, Rahab received these spies. ಆಮೇಲೆ ನಂಬಿಕೆಯಿಂದಲೇ ಗೂಢಚಾರನ ಅವಳು ಅಂಗೀಕರಿಸಿದ್ದರಿಂದ ನಂಬದವರೊಂದಿಗೆ ಅವಳು ಏನಾಗಲಿಲ್ಲ, ನಾಶವಾಗಲಿಲ್ಲ. See, through faith she accepted the message and she was not willing to join with the unbelievers. ಆಮೇಲೆ ಈ ಕಾಲದ ಸಂದೇಶಗಾರನನ್ನು ಮತ್ತು ಸಭೆಯ ಪಾಸ್ಟರ್ ಅನ್ನು ಅಂಗೀಕರಿಸಿದರೆ ಸಂದೇಶವು ಕೇಳುವವರಿಗೆ ಏನಾಗಿರೋದಿಲ್ಲ, ಅದು ಪ್ರಯೋಜನವಾಗಿರೋದಿಲ್ಲ. See, if people would not accept the messenger and the pastor message, they will not be. ಸಂದೇಶವನ್ನು ಕೇಳುವವರಿಗೆ ಅದು ಪ್ರಯೋಜನವಾಗಿರುವುದಿಲ್ಲ. They will not be the message which will
not be useful to them. ಆಮೆನ್. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಸಂದೇಶಗಾರರನ್ನು ಕೂಡ ಏನ್ ಮಾಡಬೇಕು? ಸ್ವೀಕಾರ ಮಾಡಬೇಕು. ಅಲ್ಲಿರುವ ಲೋಕಲ್ ಪಾಸ್ಟರ್ನು ಕೂಡ ಏನ್ ಮಾಡಬೇಕು? ನಾವು ಅಂಗೀಕರಿಸಬೇಕಾಗಿದೆ. That's the reason we have to accept the message, and also the pastor who is giving, we need to accept that. ಅನೇಕ ನನಗೆ ತಿಳಿದಂತ ಸಹೋದರರಿದ್ದಾರೆ. ಅವರೆಲ್ಲರೂ ಕೂಡ ಇವಾಗ ಆರ್ಡನ್ ಆಗಿ ನಾನು ಪಾಸ್ಟರ್ ಆಗಿದ್ದಾಗ ಆದ್ರೂ ಕೂಡ ಏನ್ ಮಾಡ್ತಾ ಇಲ್ಲ, ಪಾಸ್ಟರ್ ಅಲ್ಲ ಬರೀ ಬ್ರದರ್ ಅಷ್ಟೇ ಎಂಬುದಾಗಿ ಹೇಳಿ ಅವರು ಅಂದುಕೊಳ್ಳುವಾಗ ಏನಾಗುತ್ತೆ, ಅವರು ಆ ಸಂದೇಶವನ್ನ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಆಗೋದಿಲ್ಲ. See, many brothers are there. They are not accepting brother pastor as a pastor because he has been ordained as a pastor, and they are not willing to accept his message. ಅವರು ಬರೀ ಬ್ರದರ್ ಆಗಿ ನೋಡೋದ್ರಿಂದ ಏನಾಗ್ತದೆ, ಸೊ ದೊಡ್ಡ ದೊಡ್ಡ ಪಾಸ್ಟರ್ಗಳು ಮೆಸೇಜ್ ಕೊಡ್ತಾರೆ, ಭಯಂಕರವಾಗಿ ಕೊಡ್ತಾರೆ. ಸೊ ಆದ್ರೂ ಕೂಡ ಅವರು ನನ್ನ ನೋಡುವಂತ ವಿಧಾನ ಅವರು ಬರೀ ಬ್ರದರ್ ಆಗಿ ನೋಡೋದ್ರಿಂದ ಏನಾಗೋದಿಲ್ಲ, ಅವರಿಗೆ ಆ ಸಂದೇಶವು ಅವರು ಅದನ್ನ ತೆಗೆದುಕೊಳ್ಳಿಕ್ಕೆ ಅವರಿಂದ ಆಗೋದಿಲ್ಲ. See, here what happens, the brothers who are not accepting as a pastor, who has been ordained as a pastor, they are not ready to accept the message by the pastor, and they are not ready to receive the message because they consider he is a normal brother. ಈ ಒಂದು ಸಂದೇಶ ಇದರಲ್ಲಿ ಮುಖ್ಯವಾದ ಒಂದು ವಿಷಯ ಏನಂತ ಹೇಳಿದ್ರೆ, ಸಂತ ಪೌಲನ ಮೂಲಕ ಪರಿಶುದ್ಧಾತ್ಮನು ಬರೆಯುವಾಗ ಏನ್ ಬರೀತಾನೆ ಅಂತ ಹೇಳಿದ್ರೆ, through this message Paul writes a letter to Hebrew 11:31. ಇಬ್ರಿಯ 11:31. Hebrews 11:31. By faith the herald Rahab precised not with them that believed not, when she had received the spies with peace. ಆಮೆನ್. ಸಂತ ಪೌಲನು ಇಲ್ಲಿ ಬರೆಯುವಾಗ ಅವನು ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಅದನ್ನು ಬರೀತಾ ಇದ್ದಾನೆ. See, here Paul writes this verses through the help of Holy Spirit. ಏನು ಬರೆಯಲ್ಪಟ್ಟಿದೆ ಅಲ್ಲಿ? What it has been written? ನಂಬಿಕೆಯಿಂದಲೇ ರಹಾಬಳೆಂಬ ಸುಳಿಯು ಗೂಢಾಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ಅವಳು ನಾಶವಾಗಲಿಲ್ಲ. By faith the herald Rahab perceived not with them that believed not, when she had received the spies with peace. ಆಮೆನ್. ಅವಳು ಏನ್ ಮಾಡಿದ್ರು? ಮೊದಲನೇದಾಗಿ ಸಂದೇಶಗಾರರನ್ನ ಸಮಾಧಾನವಾಗಿ ಸ್ವೀಕಾರ ಮಾಡಿಕೊಂಡು, firstly Rahab receives the spies with peace. ಆಮೆನ್. ದೇವರ ಸ್ತೋತ್ರ. ಅವಳು ಸಂದೇಶಗಾರರನ್ನ ಸ್ವೀಕಾರ ಮಾಡಿದ ಕಾರಣದಿಂದ firstly she received the messenger with peace. ಅವಳು ನಂಬದವರೊಂದಿಗೆ ಏನಾಗಲಿಲ್ಲ? ನಾಶವಾಗಲಿಲ್ಲ. ನಂಬದವರೊಂದಿಗೆ ನಾಶವಾಗಲಿಲ್ಲ. Due to this she was not being destroyed with the unbelievers. ಮೇನ್ ಹಾಗಾದ್ರೆ ಸಂದೇಶಗಾರರೊಂದಿಗೆ ಅಥವಾ ಪಾಸ್ಟರ್ರೊಂದಿಗೆ ಏನಾಗಿರಬೇಕು? ಸಮಾಧಾನವಾಗಿ ಇರಬೇಕು. ಒಂದು ವೇಳೆ ಸಮಾಧಾನವಾಗದಿದ್ದರೆ ಖಂಡಿತವಾಗಿ ಏನಾಗ್ತದೆ? ನಾಶನದಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. So due to this reason we should be peace with the pastor and the message. Amen. Then only we will not be destroyed with the unbelievers. ಆದ್ದರಿಂದ ಸಂತ ಪೌಲನು ಸ್ಪಷ್ಟವಾಗಿ ಬರೆಯುತ್ತಾನೆ, ಅವಳು ಗೂಢಾಚಾರನ ಸ್ವೀಕರಿಸಿದ್ದರಿಂದ ನಂಬದವರೊಂದಿಗೆ ಅಮೋರಿಯರೊಂದಿಗೆ ಅವಳು ನಾಶವಾಗಲಿಲ್ಲ. See, here Paul writes clearly about Rahab. She was not been destroyed with the Ammonites. ಅವಳು ಏನ್ ಮಾಡಿದ್ಲು ಅಂದ್ರೆ, ಆ ದೇಶದ ಅಮೋರಿಯ ದೇಶದ ರಾಜನಿಂದ ಆ ಒಂದು ಗೂಢಾಚಾರರನ್ನ ಅವಳು ಕಾಪಾಡಿದ್ಳು. See, at that time what happened,
the king of in the kingdom of Amorians, she safeguarded the spies and sent back them safely. ಆಮೆನ್. ಆದ್ದರಿಂದ ನಾನು ಹೇಗೆ ನಿಮ್ಮ ಜೀವವನ್ನ ಕಾಪಾಡಿದೆನೋ ಹಾಗೆಯೇ ನನ್ನ ಜೀವವನ್ನು ಕೂಡ ನೀವೇನ್ ಮಾಡಬೇಕು, ಕಾಪಾಡಬೇಕು. She takes a promise that how she safeguard them, same way they have to safeguard herself. ಆಗ ಅವ್ರು ಏನ್ ಹೇಳ್ತಾರೆ, ಸರಿ ನೀವು ನನಗೆ ಇಳಿಯ ಬಿಟ್ಟಂತ ಈ ಕೆಂಪು ದಾರವನ್ನು ನೀವೇನ್ ಮಾಡಿಡ್ಬೇಕು, ಅಲ್ಲಿ ಕಟ್ಟಿಡಬೇಕು. ಅದೇ ನಮಗೊಂದು ಗುರುತಾಗಿದೆ. ನಾವು ಕಳೆದ ವಾರ ಕೂಡ ಅದನ್ನ ನೋಡ್ಕೊಂಡ್ವಿ. For that the spies say that the rope which you have given to us to come out of the window, the same rope has to be tied on the window side. ಅದು ನಮಗೇನಾಗಿದೆ, ಟೋಕನ್ ಆಗಿದೆ, ಒಂದು ಗುರುತಾಗಿದೆ. That will be a token for us. ಆಮೆನ್. ಈಗ ಅದನ್ನೆಲ್ಲವನ್ನ ಮಾಡಿ ಆದ ನಂತರವಾಗಿ ಈಗ ಅವ್ರು ಯೆಹೋಶುವನ ಬಳಿ ಹೋಗ್ತಾರೆ. After these things happening, they reach to Joshua. ಅವರ ಯೆಹೋಶುವನ ಹತ್ರ ಹೋಗ್ಬಿಟ್ಟು ಏನ್ ಹೇಳ್ತಾರೆ, ನೀನು ಹೇಳಿದಂತೆ ನಾವು ಪಟ್ಟಣವನ್ನ ಏನ್ ಮಾಡಿದ್ದೇವೆ, ಸುತ್ತಿದ್ದೇವೆ. ನಾವು ಪಟ್ಟಣವೆಲ್ಲ ಸುತ್ತಿಬಿಟ್ಟು ಅದು ಯಾವ ರೀತಿಯಾಗಿದೆ ಎಂಬುದನ್ನು ನೋಡಿದ್ದೇವೆ. ಪಟ್ಟಣ ಒಂದು ವಿಸ್ತಾರವಾಗಿದೆ. The spies told they told about how the kingdom was been open place and how it is been created, how it is been placed. Everything they told about the kingdom of Arman. ಆ ಪಟ್ಟಣದ ಗೋಡೆ ತುಂಬಾ ದೊಡ್ಡದಾಗಿದೆ. They told about the wall. ಅದನ್ನ ಪೀರಂಗಿಯಿಂದ ಹೊಡೆದ್ರು ಕೂಡ ಏನ್ ಮಾಡ್ಲಿಕ್ಕೆ ಆಗಲ್ಲ, ಅದನ್ನ ಹೊಡೆದು ಉರುಳಿಸೋದಕ್ಕಾಗೋದಿಲ್ಲ. They told that if we cannot broke the walls which has been constructed. It is very strong. ಅಷ್ಟು ಬಲವಾದಂತ ಕೋಟೆಯಾಗಿದೆ. It is very strong. ಅದರ ವಿಷಯ ಮಾತ್ರವೇ ಅವರು ಹೇಳದೆ, not only telling these things, ಒಂದು ಸ್ತ್ರೀಯ ವಿಷಯವಾಗಿ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಒಂದು ಯೌವನಸ್ಥ ಹೆಣ್ಣು ಮಗಳ ವಿಷಯವಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. And also the young man is telling about a female, about a woman. ಆಮೇಲೆ ದೇವರ ಸ್ತೋತ್ರ, ಅವಳು ಬರೀ ಸ್ತ್ರೀ ಅನ್ನೋದಕ್ಕಿಂತ ಅವಳು ಒಂದು ಯವನಸ್ಥೆ ಎಂಬುದಾಗಿ ನಾವು ಹೇಳ್ಬೋದು. She is not only the woman, she is a young woman. ಆಮೇಲೆ ದೇವರ ಸ್ತೋತ್ರ, ಆ ಸ್ತ್ರೀಯ ಕುರಿತಾಗಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಪಟ್ಟಣವನ್ನ ಪರಿಶೋಧನೆ ಮಾಡಿ ಬರ್ಲಿಕ್ಕೆ ನೀವು ಹೇಳಿದಾಗ ನಾವು ಹೋಗಿ ಅದೆಲ್ಲವನ್ನ ನಾವು ನೋಡಿದ್ವಿ. ಅದು ಹೇಗೆ ಅಟ್ಯಾಕ್ ಮಾಡಬಹುದು ಎಂಬುದಾಗೆಲ್ಲ ನಾವು ಗಮನಿಸಿದ್ವಿ. We went to spy the old kingdom, old country, and we spied everything. We planned how we have to fight against the kingdom. ಆಮೇಲೆ ಇದೆಲ್ಲ ಹೇಳ್ಬಿಟ್ಟು ಅವರು ಒಂದು ಸ್ವೀಟ್ ನ್ಯೂಸ್ ಅನ್ನ ಹೇಳ್ತಾ ಇದ್ದಾರೆ. ಆ ಸ್ವೀಟ್ ನ್ಯೂಸ್ ಏನದು, ಒಂದು ಸ್ವೀಟ್ ನ್ಯೂಸ್ ಹೇಳ್ತಾ ಇದ್ದಾರೆ. And after that they are telling a sweet message. ಆ ಸ್ವೀಟ್ ನ್ಯೂಸ್ ಏನಂತ ಹೇಳಿದ್ರೆ, ನಾವು ಆ ಪಟ್ಟಣದೆಲ್ಲ ಪರಿಶೋಧನೆ ಮಾಡಿ ಆದ್ಮೇಲೆ ಒಂದು ಸ್ತ್ರೀಯ ಮನೆಗೆ ನಾವು ಹೋದೆವು. ಆ ಸ್ತ್ರೀಯ ಹೆಸರು ರಾಹಬ. And what was that message? What was the sweet message they have given? That was after spying everything, they went to a house of Rahab. ಅವಳು ನಮ್ಮನ್ನ ಏನ್ ಮಾಡಿದ್ರು ಅಂದ್ರೆ, ಆ ರಾಜ್ಯದಿಂದ ನಮ್ಮನ್ನ ತಪ್ಪಿಸಿ ನಮ್ಮನ್ನ ಆ ಮಹಡಿಯ ಮೇಲೆ ಒಂದು ಸೆಣಬಿನೊಳಗೆ ನಮ್ಮನ್ನ ಬಚ್ಚಿಟ್ಲು. They told about how they were being safeguarded by the Rahab. ಅದರ ನಂತರವಾಗಿ ಅವಳು ಅವರೆಲ್ಲರೂ ಹೋದ ಮೇಲೆ, ನಮ್ಮನ್ನು ಹುಡುಕೊಂಡು ಬಂದವರು ಹೋದ ಮೇಲೆ, ಆಕೆಯು ಆ ಮಧ್ಯರಾತ್ರಿ ಆ ಸಮಯದಲ್ಲಿ ನಮ್ಮ ಹತ್ರ ಬಂದು, after the persons who came search of the spies in the night time, what she did, ಅವಳು ನಮ್ಮ ಹತ್ರ ಬಂದು ಕೆಲವೊಂದು ವಿಷಯಗಳನ್ನು ಅವಳು ಹೇಳ್ತಾಳೆ. and also she said something. ಆ ವಿಷಯ ಏನಂತ ಹೇಳಿದ್ರೆ, ನಾವು ನಿಮ್ಮ ಕುರಿತಾಗಿ ನಾವು ಕೇಳಿದ್ದೇವೆ. She told some things about that we have know about yourself. ನಾನು ನಿಮ್ಮ ಕರ್ತನನ್ನ ನಾನು ನಂಬುತ್ತೇನೆ. And also they told, we also believe your Lord. ನಾನು ನಿಮ್ಮ ಗುಂಪಿನೊಂದಿಗೆ ಸೇರ್ಬೇಕೆಂದು ನಾನು ಬಯಸ್ತೇನೆ. And also we are willing to join to your group. ಆದ್ದರಿಂದ ನಾಶದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಾನು ಬಯಸೋದಿಲ್ಲ. I am not willing to
get destroyed. ಆಮೇಲೆ ದೇವರ ಸ್ತೋತ್ರ, ನಾಶನದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಾಶನದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಾನು ಬಯಸ್ತೇನೆ. ನನಗೆ ನಾಶವಾಗುವುದು ನನಗೆ ಇಷ್ಟ ಇಲ್ಲ. I am not willing to get destroyed. ಆಮೇಲೆ ಹಾಗಾದ್ರೆ ಈ ನ್ಯೂಸ್ ಅನ್ನ ಅವನ ಹತ್ರ ಹೇಳುವಾಗ, ಯೆಹೋಶುವನ ಹತ್ರ ಹೇಳುವಾಗ, when they told this message to Joshua, ಆಮೇಲೆ ಇದು ಒಂದು ಎದುರು ನೋಡದಂತ ಒಂದು ನ್ಯೂಸ್ ಆಗಿದೆ. the message was unexpected. ಆಮೇಲೆ ದೇವರ ಸ್ತೋತ್ರ. ಆದ್ರೆ ಯೆಹೋಶುವ ಏನ್ ಎದುರು ನೋಡ್ತಾ ಇದ್ದ ಅಂದ್ರೆ, ಆ ಪಟ್ಟಣವನ್ನ ಹೇಗೆ ಅಟ್ಯಾಕ್ ಮಾಡಬಹುದು, ಆ ಪಟ್ಟಣವನ್ನ ನಾವು ಹೇಗೆ ಅಟ್ಯಾಕ್ ಮಾಡಬಹುದು, ಅದನ್ನ ಹೇಗೆ ನಾವು ಎದುರಿಸಬಹುದು, ಇವರೇನು ಐಡಿಯಾ ಕೊಡ್ತಾರೆ ನಮಗೆ. ಈ ಸ್ಪೈಸ್ ಹೋಗ್ಬಿಟ್ಟು ಅವ್ರ ಐಡಿಯಾ ಕೊಡ್ಬೇಕಲ್ಲ, ಹೋಗ್ಬಿಟ್ಟು ಹೇಗೆ ನಾವು ಎದುರಿಸೋದು ಏನೋದನ್ನ ಐಡಿಯಾ ಕೊಡಬೇಕಾಗಿದೆ. The Joshua was being in the point of how they can destroy the kingdom, and the spies will be giving the inputs what and all how to destroy this kingdom. ಆಮೇಲೆ ಅದರ ಕುರಿತಾಗ ಅವರು ರಿಪೋರ್ಟ್ ಅನ್ನ ತೆಗೆದುಕೊಂಡು ಬಂದ್ರು. The same report was being given to them. ಆದ್ರೆ ಆ ನ್ಯೂಸ್ ಮುಖ್ಯವಾದ ನ್ಯೂಸ್ ಆಗಿದ್ರು ಕೂಡ ಅದರೊಳಗೆ ಇನ್ನೊಂದು ಮುಖ್ಯವಾದ ನ್ಯೂಸ್ ಇತ್ತು. Though the message was very important, in that there was an very important message was there. ಆಮೇಲೆ ಆ ನ್ಯೂಸ್ ರಾಹಬಳ ಕುರಿತಾದಂತ ಒಂದು ನ್ಯೂಸ್ ಆಗಿದೆ. The important message was about the Rahab. ಇಬ್ಬರು ಯೌವನಸ್ಥರು, ಆಕೆ ಕೂಡ ಇಬ್ಬರು ಕೂಡ ಯೌವನಸ್ಥರೇ ಆಗಿದ್ರು. ಆಕೆ ಕೂಡ ಏನಾಗಿದ್ದಾಳೆ, ಯೌವನಸ್ಥಳೇ ಆಗಿದ್ದಾಳೆ. Both of the spies were young men, and also the Rahab was also young women. ಆದ್ರೆ ಆಕೆ ವೇಶ್ಯವಾಟಿಕೆಯಲ್ಲಿ ಆಕೆ ತೊಡಗಿದ್ದಾಳೆ. But she was a harlot. ಆಕೆ ಅದನ್ನು ಸಿಕ್ಕಾಕೊಂಡು ಬಿಟ್ಟಿದ್ದಾಳೆ. She was being stuck in the harlot. ಅಷ್ಟೇ ಅಲ್ಲ, ಅಮೋರಿಯರೊಂದಿಗೆ ಅವಳು ಸಿಕ್ಕಾಕೊಂಡಿದ್ದಾಳೆ. And also she was into the Amorite. ಆಕೆ ಸುಂದರವಾದ ಒಂದು ಯೌವನಸ್ಥಳಾಗಿದ್ದಾಳೆ. She also a beauty woman. ಆದ್ರೆ ಇವತ್ತಿನ ದಿನದಲ್ಲಿ ಸುಂದರವಾಗಿದ್ರೆ ಪ್ರಯೋಜನವಿಲ್ಲ. See, in this time, the beauty is not an important. ಎಷ್ಟೋ ನಮ್ಮ ಯೌವನಸ್ಥೆಯ ಹೆಣ್ಣು ಮಕ್ಕಳು ಸುಂದರವಾಗಿದ್ದಾರೆ. See, many young women are very beautiful. ಸುಂದರವಾಗಿದ್ರು ಗುಣ ಸರಿ ಇಲ್ಲ ಅಂದ್ರೆ, See, though the women are beautiful, when their character is not good. ಬೈಬಲ್ ಏನ್ ಹೇಳ್ತದೆ ಅದ್ರ ಬಗ್ಗೆ? What does the Bible say? ನೋಡೋಣ. ಜ್ಞಾನೋಕ್ತಿಗಳು. Let us turn to Proverbs. ಕೀರ್ತನೆ ಆದ್ಮೇಲೆ ಜ್ಞಾನೋಕ್ತಿ ಬರುತ್ತೆ. ಸಾಮರ್ಥ್ಯಗಳು ಅಂತ ಇದೆ ನೋಡಿ. ಸಾಮರ್ಥ್ಯಗಳು Proverbs 11ನೇ ಅಧ್ಯಾಯ chapter 11, 22ನೇ ವಾಕ್ಯದಲ್ಲಿ ಓದೋದಾದ್ರೆ 11:22. ಓದಿ ಯಾರಾದ್ರು. ಸಾಮರ್ಥ್ಯಗಳು 11ನೇ ಅಧ್ಯಾಯ 22ನೇ ವಾಕ್ಯ. As the well of gold in a swine's snout, so is a fair woman which is without discretion. ಕನ್ನಡದಲ್ಲಿ 22. ಹಂದಿಯ ಮೂಗಿನಲ್ಲಿರುವ ಬಂಗಾರದ ಒಡವೆಯು ಹೇಗೋ ಹಾಗೆಯೇ ವಿವೇಕವಿಲ್ಲದ ಸುಂದರವಾದ ಸ್ತ್ರೀಯು ಇರುವಳು. ಏನಾಗಿದ್ದಾಳಂತೆ? ಸುಂದರವಾಗಿದ್ರೂ ಪ್ರಯೋಜನವಿಲ್ಲ. ಏನಿರಬೇಕು? ವಿವೇಕವಿರಬೇಕು. ಆಮೇಲೆ See, not only the beauty is important, she has to have a knowledge. ದೇವಸ್ಥಾನ ಒಂದು ವಿವೇಕವುಳ್ಳ ಸ್ತ್ರೀ ಅವಳು ಹೇಗಿರ್ತಾಳೆ? ಅವಳ ನಡೆ ನುಡಿ ಸ್ಪಷ್ಟ ಸರಿಯಾಗಿರ್ತದೆ. The knowledgeable woman, how she will be, her talking, her way of life, it will be a different. ಅವಳ ವಸ್ತ್ರಾಲಂಕಾರಗಳು ಸರಿಯಾಗಿರ್ತದೆ, ವಾಕ್ಯದ ಪ್ರಕಾರವಾಗಿರ್ತದೆ. Her dressing sense is also will be according to the word. ಅವಳು ವಿವೇಕಿಯಾಗಿ ಇರ್ತಾಳೆ. She will be a wisdom woman. ಆಮೇಲೆ ದೇವರ ಸ್ತೋತ್ರ. ಒಂದು ವೇಳೆ ಆ ರೀತಿಯಾಗಿ ಇಲ್ಲ ಅಂತ ಹೇಳಿದ್ರೆ ಅವಳು ಹೇಗಿದ್ದಾಳೆ ಅಂದ್ರೆ ಹಂದಿಯ ಮೂಗಿನಲ್ಲಿರುವ ಮೂಗುತಿ ಆಗಿದ್ದಾಳೆ. If she is not like that, she will be like a swine's ring, swine's snout. ಆಮೇಲೆ ದೇವರ ಸ್ತೋತ್ರ. ಆದ್ರೆ ಹಾಗರಳು ಹೇಗಂತ ಹೇಳಿದ್ರೆ ಆಕೆಯು ನಂಬಿಗಸ್ತ ಸ್ತ್ರೀಯಾಗಿದ್ದಳು ಎಂಬುದಾಗಿ ನಾವು ನೋಡ್ತೇವೆ. How Rahab was a faithful woman. ಹೇಗೆ ಅವಳಿಗೆ ಒಂದು ನಂಬಿಕೆ ಇತ್ತು. She had a faith. ಏನು ನಂಬಿಕೆ ಅಂತ ಹೇಳಿದ್ರೆ
ಇಸ್ರಾಯೇಲ್ನ ದೇವರಾದ ಕರ್ತನೇ ದೇವರು. She had a faith that Israel, the Lord of Israel is God. ಆಮೇಲೆ ಆತನಿಗೊಂದು ರಾಜ್ಯವಿದೆ. He have a kingdom. ಆ ರಾಜ್ಯವು ಏನ್ ಮಾಡ್ತದೆ? ಲೋಕದ ಎಲ್ಲಾ ರಾಜ್ಯಗಳನ್ನ ನಾಶ ಮಾಡಿಬಿಡುತ್ತದೆ. The kingdom will come and destroy all the kingdoms. ನಾನು ಈ ನಾಶವಾಗುವ ರಾಜ್ಯಕ್ಕೆ ಸೇರಬಾರದು. I am not willing to join with this kingdom. ನಾಶವಾಗದೇ ಇರುವ ಒಂದು ರಾಜ್ಯಕ್ಕೆ ಸೇರಬೇಕು ಅನ್ನೋದು ನನ್ನ ದಾಹ. See, I am willing to join the kingdom which is not destroyed. ಆಮೇಲೆ ಹಾಗಾದ್ರೆ ಬರಲಿರುವಂತ ನಾಶದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಹಾಗಾದ್ರೆ ಏನ್ ಮಾಡಿದವಳು? ಗೂಢಾಚಾರನ ಅವಳು ಸೇರಿಸಿಕೊಂಡಳು. She should not willing to destroy it. So what she did, she received these spies into their home. ಈಗ ಮತ್ತೊಂದು ವಿಷಯ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವಳು ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ಎರಡು ವಿಷಯಗಳಲ್ಲಿ ನಡೆದಿದೆ. Before she is getting salvation, ಆಮೇಲೆ ಏನ ವಿಷಯ ಅಂತ ಹೇಳಿದ್ರೆ, ಮೊದಲನೇ ಮಹಾಯುದ್ಧ ನಡೆದುಬಿಟ್ಟಿದೆ. see what are things, two things are coming. One is the world war is being ಮುಗಿದಿದೆ. ಎರಡನೇ ಮಹಾಯುದ್ಧವೂ ಕೂಡ ಮುಗಿದಿದೆ. The second world war is also happened. ಆಮೇಲೆ ಯಾವುದು ಅಂತ ನೋಡೋದಾದ್ರೆ ನಾವು ಅದನ್ನ ಓದ್ಕೊಳ್ಳೋಣ. ಅರಣ್ಯಕಾಂಡ 21 ಓದ್ರಿ. ನಂಬರ್ಸ್, ಅರಣ್ಯಕಾಂಡ ಅಲ್ಲದ ಸಂಖ್ಯಾಕಾಂಡ ಎಂಬುದಾಗಿ ಬೈಬಲ್ ಅಲ್ಲಿ KJV ಬರೆಯಲ್ಪಟ್ಟಿದೆ. ನಂಬರ್ಸ್ 21:21. Numbers 21:21. ಆಗ ಇಸ್ರಾಯೇಲ್ಯರು ಅಮೋರಿಯರ ಅರಸನಾದ ಸೀಹೋನನ ಬಳಿಗೆ ದೂತರನ್ನು ಕಳುಹಿಸಿ. ಇಲ್ಲಿ ಏನ್ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರೆ, ಆಗ ಇಸ್ರಾಯೇಲರು ಅಮೋರಿಯರ ಅರಸನಾದ ಸೀಹೋನನ ಬಳಿಗೆ ದೂತರನ್ನು ಕಳುಹಿಸಿ. ಅದರ ನಂತರ ನೀವು ಹಾಗೆಯೇ ಕೆಳಗಡೆ ಓದ್ತಾ ಬಂದ್ರೆ ಅವನಿಗೆ ಯುದ್ಧ ಮಾಡುವಂತದನ್ನು ಕೂಡ ನೀವು ಓದಬಹುದು. ನೀವು ಮನೆಯಲ್ಲಿ ಅದನ್ನು ಓದಿ. And Israel sent messengers unto Sihon king of Amorites, saying. ಹಾಗಾದ್ರೆ ಫಸ್ಟ್ ವರ್ಲ್ಡ್ ವಾರ್ ಯಾರ ಜೊತೆಗೆ ನಡೀತು? ಅಲ್ಲಿ ಆಗ ಆ ಸಮಯದಲ್ಲಿ ಫಸ್ಟ್ ವರ್ಲ್ಡ್ ವಾರ್ ಯಾರ ಹತ್ರ ನಡೀತು ಅಂತ ಹೇಳಿದ್ರೆ, ಸೀಹೋನ, ಯಾರು ಅಮೋರಿಯರ ಅರಸನಾದ ಸೀಹೋನ ಹತ್ರ ನಡೆಯುತ್ತೆ. The first war has been happened with the king of Sihon. ಸೆಕೆಂಡ್ ವಾರ್ ಯಾರ ಹತ್ರ ನಡೆಯುತ್ತೆ ಅಂತ ಹೇಳಿದ್ರೆ, ಅದು ಬಾಷಾನ್ ಅರಸನಾದ ಓಗನ ಹತ್ರ ನಡೆಯುತ್ತೆ. And the second war happened with the king of Basan, the Og. 21ನೇ ಅಧ್ಯಾಯ 33ನೇ ವಾಕ್ಯವನ್ನ ನೀವು ನೋಡ್ರಿ. 21:33. ಹಳೆ ಒಡಂಬಡಿಕೆಯಲ್ಲಿ 206ನೇ ಪೇಜ್. ಹಳೆ ಒಡಂಬಡಿಕೆಯಲ್ಲಿ same numbers 206 ಪೇಜ್. 21:33. ಆಗ ಅವರು ತಿರುಗಿ ಬಾಷಾನಿನ ಹಾದಿಯಲ್ಲಿ ಏರಿದರು. ಆಗ ಬಾಷಾನಿನ ಅರಸನಾದ ಓಗನು ಎದೆಯಲ್ಲಿ ಯುದ್ಧ ಮಾಡುವುದಕ್ಕೆ ತನ್ನ ಸಮಸ್ತ ಜನರ ಸಂಗಡ ಅವರ ಎದುರಿಗೆ ಹೊರಟಾಗಿ. ಈಗ ಎರಡನೇದಾಗಿ ಬಾಷಾನ್ ಅರಸನಾದ ಓಗ ಎದ್ರೈ ಎನ್ನುವಂತ ಸ್ಥಳದಲ್ಲಿ ಅವರಿಗೆ ಇಸ್ರಾಯೇಲಿಗೆ ವಿರೋಧವಾಗಿ ಹೊರಡ್ತಾ ಇದ್ದಾನೆ. And there was a battle in the place called Edrei with the Og. ಹಾಗಾದ್ರೆ ಇಬ್ಬರು ಕೂಡ ಬಲವಾದಂತ ರಾಜ್ಯಗಳಾಗಿದ್ದಾರೆ. See here the two kingdoms are very strong. ಹಾಗಾದ್ರೆ ಎರಡು ಮಹಾಯುದ್ಧಗಳು ಮುಗಿದಿದೆ. So the two world war has been already happened. ಈಗ ಮೂರನೇ ಮಹಾಯುದ್ಧ ನಡೆಯಬೇಕಾಗಿದೆ. So the third world war has to be also going to start. ಮಹಾಯುದ್ಧ, that is a big word. ಆಮೇಲೆ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ಈಗ ನಮ್ಮ ಹಿಂದೆ ನಡೆದಂಥದ್ದು ಇದು ಮಹಾಯುದ್ಧ. ಮಹಾಯುದ್ಧ ಯಾಕೆ ಅಂತ ಹೇಳಿದ್ರೆ ಅವರು ಬಲವಾದಂತ ರಾಜ್ಯಗಳಾಗಿದ್ರು. The two world war has been already completed. ಆಮೇಲೆ ಈಗ ಮೂರನೇ ಮಹಾಯುದ್ಧ ನಡೆಯಬೇಕಾಗಿದೆ. So the third world war is going to yet to be started. ಮೂರನೇ ಮಹಾಯುದ್ಧ ಯಾವುದು? ಯೆರಿಕೋ. Which is the third world war? That the war was the Jericho. ಯಾವುದು? Jericho. ಮೂರನೇ ವಾರ ಯಾವುದು? ಯಾವ್ದ್ರ ಮೇಲೆ ವಾರ್ ಮಾಡಬೇಕು?
ಜೆರಿಕೋ. ಆಮೇಲೆ ಹಾಗಾದ್ರೆ ಎರಿಕೋ ಹತ್ರ ಏನ್ ಮಾಡ್ಬೇಕು? ಮೂರನೇ ಮಹಾಯುದ್ಧ ನಡೀಬೇಕು. The third war are going to start. ಈಗ ಲೋಕವು ಮೂರನೇ ಮಹಾಯುದ್ಧಕ್ಕಾಗಿ ಎದುರು ನೋಡ್ತಾ ಇದೆ. In the same way, the world is expecting the third world war. ಈ ಯೌವನಸ್ಥ ಹುಡುಗಿಯಾದ ರಾಹಬಳನ್ನ ಈಗ ಕಂಡುಹಿಡಿತಾ ಇದ್ದಾರೆ. Now the spies find the Rahab. ಈಗ ನಾವು ಎಲ್ಲಿದ್ದೇವೆ ಅನ್ನೋದನ್ನ ನಾವೀಗ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬಹುದು. So we can come to know where we are. ಆಮೇಲೆ ಎರಡು ಮಹಾಯುದ್ಧಗಳು ಮುಗಿದು ಮೂರನೇ ಮಹಾಯುದ್ಧ ಬರ್ಲಿಕ್ಕಿದೆ. See, the two world war has been already over, and the third world war is yet to be started. ಅದರ ಮಧ್ಯದಲ್ಲಿ ನಾನು ಮತ್ತು ನೀವು ಜೀವಿಸ್ತಾ ಇದ್ದೇವೆ. In that between we are all been here. ಮೂರನೇ ಮಹಾಯುದ್ಧದ ಬಗ್ಗೆ ಮಲಾಕಿ 4:1 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. See, about the third world war, it has been clearly written in Malachi. ಹಳೆ ಒಡಂಬಡಿಕೆಯಲ್ಲಿ ಕೊನೆಯ ಪುಸ್ತಕ ಮಲಾಕಿ 4:1. Chapter 4:1. ಹಳೆ ಒಡಂಬಡಿಕೆಯಲ್ಲಿ ಕೊನೆಯ ಪುಸ್ತಕ 1130ನೇ ಪೇಜ್ಗೆ ತೆಗೆಯಿರಿ. 31ನೇ ಪೇಜ್ಗೆ 4:1. For behold, the day cometh that shall burn as an oven, and all the proud and all that do quickly shall be stubble, and the day that cometh shall burn them up, saith the Lord of hosts. That it shall leave them neither root nor branch. ಓಕೆ 4:1. ಯಾಕಂದ್ರೆ ಈಗ ಆ ದಿನವು ಬರುತ್ತದೆ, ಇಗೋ ಆ ದಿನವು ಬರುತ್ತದೆ, ಅದು ಒಲೆಯ ಹಾಗೆ ಉರಿಯುವುದು, ಅದು ಒಲೆಯ ಹಾಗೆ ಉರಿಯುವುದು. ಸಾಕು. ಏನಂತೆ? ಆ ದಿನ ಬರುತ್ತೆ, ಅದು ಹೇಗೆ ಉರಿಯುತ್ತೆ? ಒಲೆಯ ಹಾಗೆ ಉರಿಯುತ್ತೆ. The day will come, the day will be like it shall burn as an oven. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಹೇಗೆ ಅದು ಒಲೆ ಹಾಗೆ ಉರಿಯುತ್ತೆ ಅಂತ ಹೇಳಿದ್ರೆ, ಒಂದೊಂದು ದೇಶವು ನ್ಯೂಕ್ಲಿಯರ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದೆ. How the countries will be burned. Amen. Because they have been invented the nuclear bombs. ಆಮೇಲೆ ಅಣ್ವಸ್ತ್ರಗಳನ್ನ ಅವ್ರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. So they have all atomic bombs. ಅದು ಒಂದರ ಮೇಲೆ ಒಂದು ಬೀಳುವಾಗ ಏನಾಗುತ್ತೆ? ಪ್ರತಿ ಒಂದು ಕೂಡ ಧಗಧಗನೆ ಉರಿದು ಹೋಗುತ್ತೆ. So if it falls on the one on another, what happens? ಎಲ್ಲವೂ ಅಗ್ನಿಯಿಂದ ನಾಶವಾಗುತ್ತೆ. Everything will be burnt out with the fire. ಯೆರಿಕೋ ಪಟ್ಟಣ ಯಾವ ರೀತಿಯಾಗಿ ಅಗ್ನಿಯ ಕೆರೆಯಾಗಿ ಮಾರ್ಪಟ್ಟಿತೋ, How the Jericho kingdom was been into the river of fire. ಆಮೇಲೆ ಅದೇ ರೀತಿಯಾಗಿ ಈ ಒಂದು ಲೋಕವು ಅದೇ ರೀತಿಯಾಗಿ ಮಾರ್ಪಡುತ್ತದೆ. Same way this world is going to be happen. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಈಗ ನಾವು ತಿಳ್ಕೊಳ್ಳೋಣ, ನಾವು ಎಲ್ಲಿ ಇದ್ದೇವೆ. So we need to identify where we are. ಆಮೇಲೆ ಅಲ್ಲಿ ರಾಹಬಳು ಎಲ್ಲಿದ್ದಳು? ಎರಡನೇ ಮಹಾಯುದ್ಧ ನಡೆಯಿತು, ಈಗ ಮೂರನೇ ಮಹಾಯುದ್ಧ ನಡೀಬೇಕಾಗಿದೆ. ಆ ಮೂರನೇ ಮಹಾಯುದ್ಧದಲ್ಲಿ ಅವಳು ಆ ಒಂದು ಯೆರಿಕೋ ಪಟ್ಟಣದ ಆ ಒಳಗಡೆ ಇದ್ದಾಳೆ, ಆದರೆ ಅವಳು ಕಾಪಾಡಲ್ಪಡ್ತಾ ಇದ್ದಾಳೆ. See, we need to see where Rahab is there, where Rahab is placed. Rahab is placed in the place of in the Jericho, and the two world war has been already completed. ಆಮೇಲೆ ಹಾಗಾದ್ರೆ ಎರಡು ವಾರ ನಡೆದಿದೆ, ಇವಾಗ ಮೂರನೇ ವಾರ್ಗೆ ಸಿದ್ಧವಾಗ್ತಾ ಇದೆ. So the third war also is getting ready. ಆಮೇಲೆ ನಾವು ಅದನ್ನ ನಂಬರ್ 21ರಲ್ಲಿ ನಾವು ಅರಣ್ಯಕಾಂಡ 21ರಲ್ಲಿ ಇಲ್ಲ ಸಂಖ್ಯಾಕಾಂಡ 21ರಲ್ಲಿ ನೀವು ಮನೆಗೆ